ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ ಬರ್ರಿ. ಹಾಗೆ ನೋಡ್ರಿ ಫ್ರೆಂಡ್ಸ್, ಈಗಿನ ವಿಶೇಷತೆ ಏನಂದರೆ ಹಬ್ಬದ ಸ್ವಲ್ಪ ಶಾಪಿಂಗ್ ಏನೆಲ್ಲ ಮಾಡಿದ್ದೀನಿ ಅಂತ ನಿಮಗೆ ನಾನು ತೋರಿಸ್ಕೊಡ್ಬೇಕಂತ ಇವತ್ತಿನ ಬ್ಲಾಗಲ್ಲಿ ಅಂದ್ಕೊಂಡಿದ್ದೇನೆ ರೀ. ಬರ್ರಿ ನೋಡೋಣ ಫ್ರೆಂಡ್ಸ್, ಇವತ್ತಿನ ಬ್ಲಾಗಲ್ಲಿ ನಾವು ಏನೆಲ್ಲ ಶಾಪಿಂಗ್ ಮಾಡಿದ್ದೇವೆ ಅಂದರೆ ಈದ್ ಮಿಲಾದ್ ಹಬ್ಬಕ್ಕೆ ಅಂತ ತೋರಿಸ್ಕೊಡ್ತೀನಿ ಬರ್ರಿ ಫ್ರೆಂಡ್ಸ್. ನೋಡಿ ಹಾಗೆ ನೋಡ್ರಿ, ಈ ಕರೆಂಟ್ ಏನು ಪಕ್ಕ ಹೋಗತ್ರಿ ಅಪ್ಪ. ಅದಕ್ಕೆ ನೋಡ್ರಿ ನನಗೆ ಮನೆ ಒಳಗಡೆ ಬ್ಲಾಗಿಂಗ್ ಮಾಡೋಕ್ಕೆ ಸರಿ ಆಗಲ್ರಿ ಕರೆಂಟ್ ಹೋಗೋದ್ರಿಂದ. ಹೊರಗಡೆ ಆದರೆ ಬೆಳಕಿರುತ್ತೆ, ಅದಕ್ಕೆ ಒಳಗಿನ ಏನಾದರೂ ಬ್ಲಾಗ್ ಮಾಡಬೇಕಂದ್ರೆ ತುಂಬ ಕಷ್ಟ ಆಗೋದು ನೋಡ್ರಿ. ಇದು ಕರೆಂಟು ನಾನು ಶಾಲೆಯಿಂದ ಮಧ್ಯಾಹ್ನ ಮೇಲೆ ಬರ್ತೇನೆ, ಮಧ್ಯಾಹ್ನ ಮೇಲೆ ಕರೆಂಟ್ ಯಾಕೋ ತೆಗಿಯಾಕೊಂತ್ಬಿಟ್ಟನ್ರಿ. ಆದರೂ ಕೂಡ ಮುಂದ್ಗಡೆ ಬಾಗಿಲು ತೆಗಿತೇನೆ ರೀ, ಸ್ವಲ್ಪ ಬೆಳಕು ಬೀಳುತ್ತೆ. ಈ ಥರ ಮಾಡ್ಕೊಂಡು ನಾನು ಬ್ಲಾಗಿಂಗ್ ಮಾಡ್ತೀನಿ ನೋಡ್ರಿ. ಇವತ್ತು ನೋಡ್ರಿ ನನಗೆ ಒಂದೆಂಥ ರೋಸ್ ಸಿಕ್ಕತ್ ನೋಡ್ರಿ, ಎಷ್ಟು ಚೆನ್ನಾಗೈತೆ ನೋಡ್ರಿ. ಇದು ಅಲ್ಲಿ ನಾ ಶಾಲೆ ಹೋಗ್ತಾನಲ್ಲ, ಅಲ್ಲೊಬ್ರು ತಂದು ಕೊಟ್ಟಿದ್ದು ನೋಡ್ರಿ. ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾವೆ ಅಂತ. ಮೊಗ್ಗಿರ್ತದೆ, ತುಂಬ ಚೆನ್ನಾಗಿರ್ತಿತ್ತೇನೋ, ಅಳ್ಬಿಟ್ಟೈತ್ರಿ. ಎಷ್ಟು ಸಕ್ಕತ್ತಿದೆ ನೋಡ್ರಿ, ಕಲರ್ ನೋಡ್ರಿ ಎಷ್ಟು ಚೆನ್ನಾಗಿದೆ ಅಲ್ಲ. ಹಾಗೆ ಫ್ರೆಂಡ್ಸ್, ಏನಂದರೆ ನಾನೇನು ತಗೊಳಕ್ಕೆ ಹೋಗಿಲ್ರಿ. ನಾನು ಒಂದು ಸ್ವಲ್ಪ ಬಳೆ ಮತ್ತು ಬೇರೆ ಏನು ಚಿಲ್ಲರೆ ಸಾಮಾನು ಬೇಕಷ್ಟೇ ತಗೊಂಡೆ ರೀ. ಬಟ್ಟೆ ಮಾತ್ರ ನಾನು ತಗೊಳ್ಳಿಲ್ಲ, ನಂಗೆ ಬಟ್ಟೆ ಭಾಳ ಇದಾವೆ ರೀ. ಅದಕ್ಕೆ ಹೊಸ ಬಟ್ಟೆನೇ ಇದ್ದಾವೆ ಅಂತ ನಾನೇನು ತಗೊಂಡಿಲ್ಲ ರೀ. ಬಟ್ಟೆ ಮಾತ್ರ ಸಮೀರರಿಗೆ, ಸಮೀರರಪ್ಪರಿಗೆ ಇಬ್ಬರಿಗೂ ತಗೊಂಡ್ವಿ ನೋಡ್ರಿ. ನಾನಂತೂ ಏನು ತಗೊಳಕ್ಕೆ ಹೋಗಲಿಲ್ಲ. ಅದೇ ನೋಡ್ಬರ್ರಿ ಫ್ರೆಂಡ್ಸ್, ಬಟ್ಟೆ ಹೆಂಗಿದ್ದಾವೆ ಅಂತ, ಚೆನ್ನಾಗಿದ್ದಾವ ಅಂತ ನೋಡ್ರಿ. ಇದು ನೋಡ್ರಿ ಫ್ರೆಂಡ್ಸ್, ಇದು ಸಮೀರನ್ ಬಟ್ಟೆ ನೀವು ನೋಡಿದ್ದೀರಾ ವಿಡಿಯೋದಲ್ಲಿ. ಇದು ಸಮೀರನ್ ಬಟ್ಟೆ ನೋಡ್ರಿ, ಈ ಥರ ಇದ್ದಾವೆ. ವೈಟ್ ಪ್ಯಾಂಟು ಹಾಗೂ ಒಂಥರ ಮೆಹಂದಿ ಕಲರ್ ಶರ್ಟ್ ನೋಡ್ರಿ, ಚೆನ್ನಾಗಿದಾವ್ರಿ ಬಟ್ಟೆ. ಈ ಥರ ಸಮೀರಂದಾತ್ ನೋಡ್ರಿ. ನಮ್ಮ ಮನೆಯವರಿಗೆ ಈ ಥರ ತಗೊಂಡಿದೆ ನೋಡ್ರಿ. ನೀಲಿ ಕಲರ್ ಶರ್ಟು, ಒಂಥರ ಕಾಕಿ ಕಲರ್ ಥರ ಪ್ಯಾಂಟ್ ನೋಡ್ರಿ. ತುಂಬ ಚೆನ್ನಾಗಿದಾವ್ರಿ ಬಟ್ಟೆ ಮಾತ್ರ, ಸಕ್ಕತ್ತಿದಾವೆ ನೋಡ್ರಿ. ದಪ್ಪವಾಗಿ ಒಳ್ಳೆ ಚೆನ್ನಾಗಿದಾವ್ರಿ ಬಟ್ಟೆ ಮಾತ್ರ. ಎಲ್ಲ ರೆಡಿ ನೋಡ್ರಿ. ಫಿಟ್ಟಿಂಗ್ ಏನು ಭಾರಿ ಸೂಪರ್ ಐತ್ರಿ ಫಿಟ್ಟಿಂಗ್ ಎಲ್ಲ. ತುಂಬ ಚೆನ್ನಾಗಿದಾವ್ರಿ ಬಟ್ಟೆ, ಖಾದಿ ಥರ ಇದಾವೆ ನೋಡ್ರಿ. ಒಂಥರ ಶರ್ಟು ಹಾಗೆ ನೋಡ್ರಿ, ದಪ್ಪವಾಗಿದ್ದಾವೆ. ಈ ಥರ ಇಬ್ಬರು ಒಂದೇ ಅಳತೆ ತಗೊಂಡಿದ್ದಾರೆ ರೀ. ಅಂದರೆ ನಮ್ಮ ಮನೆಯದ್ದು ಸ್ವಲ್ಪ ಸೊಂಟ 1 ಇಂಚೇನು ಅವ್ರು ಸ್ವಲ್ಪ ದಪ್ಪಿದಾರಲ್ಲ, ಅವ್ರಿಗೆ ಒಂದು ಸ್ವಲ್ಪ ಅಗಲ ಇದೆ ಈ ಪ್ಯಾಂಟು. ಸಮೀರ್ ಒಂದು ಸ್ವಲ್ಪ ಸೊಂಟದಲ್ಲಿ ಸೀರಕ್ಕಿದೆ ರೀ. ಅದ್ರ ಬಟ್ಟೆ ಸೂಪರಾಗಿ ಸಿಕ್ಕು ನೋಡ್ರಿ. ಇಬ್ಬರಿಗೂ 1200 ಕೊಟ್ಟಿವಿ ನೋಡ್ರಿ. ತುಂಬ ಚೆನ್ನಾಗಿದ್ದಾವೆ ಬಟ್ಟೆ ಮಾತ್ರ, ಸಕ್ಕತ್ತಿದ್ದಾವೆ ನೋಡ್ರಿ. ನಾನು ಮಾತ್ರ ಬಟ್ಟೆ ತಗೊಂಡಿಲ್ಲ, ಬೇಡ ಅಂತ. ಹಾಗೆ ನೋಡ್ರಿ ಫ್ರೆಂಡ್ಸ್, ನಾನೆಲ್ಲ ಏನು ತಗೊಂಡೆ ಅಂತ ತೋರಿಸ್ತೇನೆ ನೋಡ್ರಿ. ನಾನು ಬರೀ ಇಷ್ಟನ್ನು ತಗೊಂಡೆ ನೋಡ್ರಿ, ಬಟ್ಟೆ ಬಿಟ್ಟು ನೋಡ್ರಿ. ಇವು ಬಾಕ್ಸ್ ಬಳೆ ಅಂತ ಇವಾಗ ಹೊಸ್ದಾಗಿ ಬಂದಿದ್ದಾವೆ ನೋಡ್ರಿ ಫ್ರೆಂಡ್ಸ್. ಈ ಥರ ತುಂಬ ಸಖತ್ತಾಗಿ ಕಾಣ್ತಾವ್ರಿ ಇವು ಕೈಯಾಗೆ, ಅದಕ್ಕೆ ಈ ಥರ ತಗೊಂಡಿದ್ದೇನೆ ರೀ. ಇವು 2 ಕಲರ್ ತಗೊಂಡಿದ್ದೀನಿ ಒಟ್ಟಿನಲ್ಲಿ ನಾನು. ಇದಂತೂ ತುಂಬ ಚೆನ್ನಾಗಿದ್ದಾವೆ. ಇವು 2 ಮಿಕ್ಸ್ ಮಾಡಿ ಹಾಕೋಬೇಕಂತ ನೋಡ್ರಿ. ಅಂದರೆ ಮಿಂಚು ಗ್ಯಾರಂಟಿ ಮಿಂಚು ರೀ, ಇದು ಹೋಗಲ್ಲ. ಗಟ್ಟಿನೇ ಬಳಿ ನೋಡ್ರಿ, ಇದು ತುಂಬ ಸಖತ್ತಾಗಿ ಕಾಣ್ತಾ ಇದ್ವು. ಇವಾಗ ಟ್ರೆಂಡ್ ಇದೆ ಫ್ರೆಂಡ್ಸ್ ಇವು ಬಳಿ, ಅದಕ್ಕೆ ನೋಡ್ರಿ ನನಗೆ ಈ ಬಳಿ ತುಂಬ ಇಷ್ಟ. ಅದಕ್ಕೆ ಈ ಥರ ಬಳಿ ತಗೊಂಡೆ ನಾನು, ಈ ಥರ ಉಡೋಣ ಅಂತ. ಈ ಥರದ ಬಳಿ ತಗೊಂಡಿದ್ದೇನೆ ರೀ. ಆಮೇಲೆ ಇದೊಂದು ವೇಲ್ ತಗೊಂಡಿದ್ದೇನೆ ನೋಡ್ರಿ, ಚೆನ್ನಾಗಿ ಕಾಣ್ತು ಅಂತ. ನನಗೆ ಬುರ್ಕದ ಮೇಲೆ ಅಂದರೆ ವೇಲೇ ಜಾಸ್ತಿ ತಗೊಳೋದು ನೋಡ್ರಿ. ನಾನು ಹುಚ್ಚರು ತಗೊಂಡಾಗ ಭಾಳ ವೇಲ್ ತಗೊಳ್ತೇನೆ ರೀ ನಾನು. ನನಗೆ ವೇಲೇ ತುಂಬ ಇಷ್ಟ ನೋಡ್ರಿ. ಇದೊಂಥರ ಸ್ಪ್ರಿಂಗ್ ಥರ ಚೆನ್ನಾಗಿತ್ತು ರೀ, ಗೋಲ್ಡನ್ ಕಲರು. ಅದಕ್ಕೆ ಇದೊಂದು ವೇಲ್ ತಗೊಂಡೆ ರೀ ನಾನು. ಇದಕ್ಕೆ ವೇಲಿಗೆ 300 ರೂಪಾಯಿ ಕೊಟ್ಟೆ ರೀ. ಹಿಂಗೆ ಆ ವೇಲು ಒಳಗಡೆ ಹಾಕ್ತಾರೆ ನೋಡ್ರಿ. ಇದು ಸ್ಕಾಪ್ ಥರ, ಇದು ಒಳಗಡೆ ಕಟ್ಕೊಂಡು ಆಮೇಲೆ ವೇಲ್ ಹಾಕೋಣದ್ರಿ ನೋಡ್ರಿ. ಈ ಥರ ಇದೊಂದು ವೇಲೊಂದು ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತ, ಗ್ಲಾಸ್ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಂತ ಇದನ್ನು ತಗೊಂಡೆ. ಬುರ್ಕದ ಮೇಲೆ ಹಾಕೋಕ್ಕೆ ಇದು ಕೂಡ ವೇಲು ತಗೊಂಡೆ ರೀ. ಹಾಗೆ ನೋಡ್ರಿ, ಮದರಂಗಿದು ಇದು ನೋಡ್ರಿ, ಈದ್ ಮಿಲಾದದ್ದು ಸ್ಪೆಷಲ್ ಮೆಹಂದಿ ನೋಡ್ರಿ ಇದು. ಇದನ್ನು ಹಚ್ಚಬೇಕಂತ ನೋಡ್ರಿ ಫ್ರೆಂಡ್ಸ್. ನಾನು ಡಿಸೈನ್ ಬಿಡ್ಸೋಕೆ ಬರಲ್ಲಲ್ರಿ, ಮತ್ತು ಅದಕ್ಕೆ ಏನು ಮಾಡ್ತೀರಾ, ಅದಕ್ಕೆ ಇದೇ ಕೈಗೆ ಹಚ್ಕೊಂಡು ಇದ್ರ ಮೇಲೆ ಮೆಹಂದಿ
ಹಾಕಿದರೆ ಸಾಕಂತೆ ಈ ಡಿಸೈನ್ ಎಲ್ಲ ಕೂರುತ್ತಂತ್ರಿ. ಅದಕ್ಕೆ ಟ್ರೈ ಮಾಡೋಣ ಅಂತ ತಗೊಬಂದೆ ನೋಡ್ರಿ. ನಾನು 2 ಕೈಗೆ ಆದಷ್ಟು ತಗೊಬಂದಿದ್ದೇನೆ ರೀ. ನೋಡಿರಿ ಈ ಥರ ಇದೆ ನೋಡಿರಿ. 2 ಕೈಗೆ ಆಗಬೇಕಂತ 2 ತಗೊಂಡಿದ್ದೇನೆ ನೋಡಿರಿ. ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್, ಡಿಸೈನ್ ಮಾತ್ರ ಸಖತ್ತಿದೆ ನೋಡಿರಿ. ಈ ಥರ ಮೆಹಂದಿಗೆ ಹಚ್ಕೊಳಕ್ಕೆ ತಂದಿದ್ದೇನೆ ರೀ. ಮತ್ತು ಅದ್ರ ಮೇಲೆ ಹಾಕಿ ಮೆಹಂದಿ ನೋಡಿರಿ. ಇದ್ಯಾವುದು ಈ 2 ಟ್ಯೂಬ್ ತಂದಿದ್ದೇನೆ ರೀ, ಮೆಹಂದಿ ಟ್ಯೂಬು 20 ರೂಪಾಯಿಗೊಂದು. ಆಮಿನಾ ಅಂತ ನೋಡಿರಿ, ಇದು ಮೆಹಂದಿ ಹೊಸ್ದಾಗಿ ಬಂದಿತ್ತಂತಿದ್ದು. ಆಮಿನಾ ಅಂತ ಹೇಳಿದ್ರಪ್ಪ. ಇದು 12 ಇಷ್ಟು ನಾನು ಶಾಪಿಂಗ್ ಆಗಿತ್ತು ನೋಡಿರಿ. ಇಷ್ಟೇ ಬಟ್ಟೆ ಬಿಟ್ಟು ನಾನು ಇದನ್ನೆಲ್ಲ ತಗೊಂಡೆ ನೋಡಿರಿ. ನಾನು ಮಾತ್ರ ಇಷ್ಟು ನನ್ನ ಶಾಪಿಂಗ್ ರೀ. ನೋಡಿರಿ ಇಷ್ಟು ನನ್ನ ಶಾಪಿಂಗು. ಅವರು ಬಟ್ಟೆ ತಗೊಂಡ್ರು. ಇಷ್ಟೆಲ್ಲ ಆಯ್ತು ನೋಡಿರಿ. ಹಾಗೆ ಫ್ರೆಂಡ್ಸ್, ಸ್ವಲ್ಪ ಹಬ್ಬಕ್ಕೆ ಕಿರಾಣಿ ಅಂತ ಏನು ತಗೊಂಡಿಲ್ಲ ರೀ. ಜಾಸ್ತಿ ಹಬ್ಬಕ್ಕೆ ಹೋಳಿಗೆ ಮಾಡ್ತೇವಲ್ಲ ಅದಕ್ಕಷ್ಟೇ ತಗೊಂಡಿದ್ದೀವಿ ರೀ. ಇದೇ ರೀ ಕಿರಾಣಿ ಮೊನ್ನೆ ತಗೊಂಡಿದ್ದು ಸ್ವಲ್ಪ ಇದೆ. ಅದಕ್ಕೆ ಹಬ್ಬಕ್ಕೆ ಏನು ಬೇಕಲ್ಲ ಅಷ್ಟೇ ನೋಡಿರಿ. ಕಡಲೆಬೇಳೆ ತಗೊಂಡಿದ್ದೀನಿ ರೀ ಹಬ್ಬಕ್ಕೆ ಅಂತ ಹೋಳಿಗೆ ಮಾಡೋಕ್ಕೆ. ಆಮೇಲೆ ಬೆಲ್ಲ ತಗೊಂಡಿದ್ದೀನಿ ನೋಡಿರಿ. ಕಪ್ಪು ಬೆಲ್ಲ ರೀ, ಇದು ಸಖತ್ತಾಗಿರುತ್ತೆ. ಇದೇ ಮಾತ್ರ ನಾನು ಅದು ಸಕ್ಕರೆ ಬೆಲ್ಲ ರೀ, ಇನ್ನೊಂದು ಥರ ಬರೋದು. ಇದು ಬೆಲ್ಲ, ಇದು ಕಬ್ಬಿನ ಬೆಲ್ಲ ರೀ ಇದು. ಅದಕ್ಕೆ ಇದು ಎಣ್ಣೆ, ಅರಿಶಿನ ಪುಡಿ ರೀ, ಸ್ವಲ್ಪ ಉದ್ದಿನ ಬೇಳೆ ಇದ್ದಿದ್ದಿಲ್ಲ. ಕಂಫರ್ಟ್ ತಗೊಂಡೆ ನೋಡಿರಿ. ಬಟ್ಟೆ ಫ್ರೆಂಡ್ಸ್ ಇವಾಗೆಲ್ಲ ಹಸಿ ವಾಸನೆ ಅಲ್ಲ. ಅದಕ್ಕೆ ಒಂದು ಸ್ವಲ್ಪ ಕಂಫರ್ಟ್ ಹಾಕಿ ತೊಳೆದ್ರೆ ಸ್ಮೆಲ್ ಚೆನ್ನಾಗಿ ಬರ್ತವೆ ಅಂತ ನೋಡಿರಿ ಕಂಫರ್ಟ್ ತಗೊಂಡೆ. ಆಮೇಲೆ ಮೈದಾ ಹಿಟ್ಟು ಒಂದು ಅರ್ಧ kg ಇದೆ, ಇನ್ನೊಂದು ಅರ್ಧ kg ತಗೊಂಡಿದ್ದೀನಿ. ಜಾಸ್ತಿ ಏನು ಮಾಡಲ್ರಿ ಹೋಳಿಗೆ, ಏನು ನಾವೇ 3 ಜನ ತಿನ್ನೋದಲ್ಲ. ಈ ಥರ ಹೋಳಿಗೆ ಜಾಸ್ತಿ ದಿನ ಇರಲ್ರಿ. ಇದು ಭಾಳ ಗಡ ಇದಾಗ್ಬಿಡ್ತವೆ. ಅದಕ್ಕೆ ನೋಡಿ ಸ್ವಲ್ಪ ಮಾಡ್ಕೊಳ್ಳೋಣ ಅಂಥೇಳಿ ಸ್ವಲ್ಪ ತಗೊಂಡಿರಿ. ಇಷ್ಟೇ ಬೇಕಾಗಿದ್ದು. ಅದಕ್ಕೆ ಇಷ್ಟೇ ಸಾಮಾನು ತಗೊಂಡೆ ನೋಡಿರಿ. ಇಲ್ಲೊಂದು ಸ್ವಲ್ಪ ಪಾನಿಪುರಿ ತಗೊಂಡಿದ್ದೇನೆ ರೀ. ಸಮೀರ್ ಮಾಡ್ತಾನಂತ ಅವಾಗವಾಗ ಮಾಡ್ಕೊಂಡು ತಿನ್ಬೇಕಂತ, ಅದಕ್ಕೆ ಪಾನಿಪುರಿ ತಗೊಂಡಿದ್ದೇನೆ ನೋಡಿರಿ. ಇಷ್ಟೇ ನೋಡಿರಿ, ಏನು ಜಾಸ್ತಿ ತಗೊಳಕ್ಕೆ ಹೋಗಿಲ್ಲ. ಮತ್ತು ನೋಡೋಣ ಇಲ್ದಾಗ ಅಂತ ಇವಾಗ ಅರ್ಜೆಂಟಿಗೆ ಹಬ್ಬಕ್ಕೆ ಇಷ್ಟೇ ನೋಡಿರಿ ತಗೊಂಡಿದ್ದು. ನೋಡಿರಿ ನಮ್ಮ ಸಮೀರ ಎಲ್ಲ ಅರೇಂಜ್ಮೆಂಟ್ ಹೆಂಗೆ ಮಾಡ್ತಾನೆ ನೋಡಿರಿ. ಮನೆ ಮುಂದ್ಗಡೆ ಇಷ್ಟು ಅರೇಂಜ್ಮೆಂಟ್ ಆಗೈತೆ ನೋಡಿರಿ. ಪಕ್ಕ ನಾಕೊಂತ ನೋಡಿರಿ ಲೈಟೆಲ್ಲ. ಇನ್ನೂ ಒಂದು ಸರ ಆಯಿತು, ಅದು ಒಳಗಡೆ ಹಾಕ್ಯಾನ್ರಿ. ಇಷ್ಟು ಸಾಕು, ಸಿಂಪಲ್ ಅಂತ ಮಾಡ್ಯಾನ್ರಿ ಒಟ್ಟಿನಲ್ಲಿ. ನೋಡಿರಿ ಅಲ್ಲಿ ಜಂಡ ಅಲ್ಲೇ ಇರ್ತಿದ್ದಾನೆ ಛತ್ರಿ ಹತ್ರ. ಅಲ್ಲೈತೆ ನೋಡಿರಿ ಜಂಡ, ಛತ್ರಿ ಹತ್ರ ಐತ್ರಿ. ನೋಡಿರಿ ಒಂದಿಷ್ಟು ಸಿಂಪಲಾಗಿ ಮಾಡ್ಯಾನ್ರಿ. ಸಾಕು ತಗೊಳ್ರಿ, ಏನು ಮಾಡ್ತೀರಿ. ಮನೆ ಚೆನ್ನಾಗಿರ್ಬೇಕ್ರಿ, ಎಲ್ಲ ಅರೇಂಜ್ಮೆಂಟ್ ಚೆನ್ನಾಗಿ ಕಾಣ್ತಾವ್ರಿ. ಏನು ಮಾಡ್ತೀರಾ ಇವಾಗ, ಸಿಂಪಲ್ ಇರಲಿ, ಏನು ಮಾಡ್ತೀರಾ. ಇಲ್ಲೊಂದು ಸರ ಇದ್ದಿದ್ದು ಇಲ್ಲಿ ತೊಗರಿ ಹಾಕ್ಯಾನ ನೋಡಿರಿ, ಚೆನ್ನಾಗಿ ಹಾಕಿದ್ದಾನೆ. ಲೈಟ್ ತೆಗೆದ್ರೆ ಚೆನ್ನಾಗಿ ಕಾಣ್ತೈತ್ರಿ ಅದು. ಇಲ್ಲೊಂದು ಹಾಕ್ಯಾನ ಸಣ್ಣದು. ನಾನೊಂದು ಸ್ವಲ್ಪ ಹೊಸ ಪರ್ದೆ ಹಾಕ್ಬೇಕ್ರಿ ಅಪ್ಪ ಹೊಸ್ಲಿಗೆ. ಮತ್ತಾಗಲ್ಲ, ನಾನು ನಾಳೆ ಅಡುಗೆ ಅದು ಇದು ಮಾಡ್ಕೊಂತ ಕುಂದಿರ್ತೇನೆ. ಒಂದು ಸ್ವಲ್ಪ ಪರ್ದೆನೂ ಹಾಕ್ಕೊಬಿಡ್ತೇನೆ ರೀ ಒಳಗೆ. ಇಲ್ಲಿ ನೋಡಿರಿ, ಸ್ವಲ್ಪ ಬದನೆಕಾಯಿ ಸಾರು ಮಾಡ್ಬೇಕಂತ ರೀ. ನಾನು ಸ್ವಲ್ಪ ಬೆಳಗ್ಗೆ ರೊಟ್ಟಿಗೂ ಆಗುತ್ತೆ, ಇವಾಗ ಒಂದು ಸ್ವಲ್ಪ ಸಾರು ಐತಿ, ಇನ್ನೊಂದು ಸ್ವಲ್ಪ ಆಗಲಿ ಅಂತ ಮಾಡ್ತಾ ಇದ್ದೇನೆ ರೀ. ನಾನು ಇಲ್ಲಿ ತರಕಾರಿ ಹಟ್ಕೊಂಡು ಕುಂತೀನಿ. ಇಲ್ಲಿ ನೋಡಿರಿ ತೋತು, ನೋಡಿರಿ ಯಾವ ಥರ ತರಕಾರಿ ಹಟ್ಕೊಂಡು ಕುಂತೇನಂತ ಅಲ್ಲಿವರೆಗೂ ಬಂದಿದ್ದ. ಮೆಣಸಿನ್ಕಾಯಿ ಹೊತ್ಕೊಂಡು ಹೋಗ್ಯಾನ ನೋಡಿರಿ. ಅದೆಲ್ಲಿ ಒಗಾಸಿದೆ ಅಲ್ಲಿಂದ ಅಲ್ಲಿಗೆ ಹೊತ್ಕೊಂಡು ಹೋಗಿ ಅಲ್ಲಿ ತಿನ್ನಾಕುಂತಾನೆ ನೋಡಿರಿ. ತೋತು ಅದು ಇವಾಗ ಅಷ್ಟು ಪುಡಿ ಮಾಡ್ತಾನೆ ರೀ, ಹಿಡಿದೆ ಹಂಗೆ ತಿಂತಾನೆ ನೋಡ್ರಿ ತೂತು. ಅದಂತೂ ಒಳಗಿಂದ ಬರಲ್ರಿ ಹೊರಗೆ, ಅಲ್ಲೇ ನೋಡ್ತದ. ಅದು ಅಷ್ಟೇ ಜೋರು ಐತ್ರಿ ಅದು. ಇದು ನೋಡ್ರಿ ಹೆಂಗೈತಿ. ಹೀಗೆ ನೋಡ್ರಿ ಆ ಬದನೆಕಾಯಿ ತಿನ್ನಕುಂತ ನೋಡ್ರಿ. ಮೆಣಸಿನ್ಕಾಯಿ ಇಷ್ಟು ನೋಡ್ರಿ ಎಲ್ಲ ಪುಡಿ ಆಗೈತ್ರಿ.
ಈಗ ಬೀನ್ಸು ಅದು ನೋಡ್ರಿ ಬದನೆಕಾಯಿ ಒಗಸಿದೆ ಅದನ್ನ ಶುರು ಮಾಡ್ಯಾನ ನೋಡ್ರಿ. ಅದನ್ನು ಪುಡಿ ಮಾಡ್ತಾವ್ರಿ ಈಗ.